ಬಂಧುಗಳೇ, ಬೆಂಗಳೂರಿನಲ್ಲೇ ತಿರುಪತಿಯ ಲಡ್ಡು ಸಿಗ್ತಾ ಇದೆ. ಎಸ್, ಇದು ಸತ್ಯ. ಯಾವ ಪ್ಲೇಸು, ಎಲ್ಲಿ ಸಿಗ್ತಾ ಇದೆ ಬೆಂಗಳೂರಲ್ಲಿ, ಎಲ್ಲದರ ಮಾಹಿತಿಯನ್ನ ಇವತ್ತು ನಾನು ಆಕ್ಚುಲಿ ತೆಗೆದುಕೊಂಡು ಬಂದಿದ್ದೇನೆ. ಈ ಒಂದು ದೇವಸ್ಥಾನ ಆಕ್ಚುಲಿ ಇಲ್ಲಿ ಪರ್ಮಿಷನ್ ಸಿಗಲ್ಲ ಈ ರೀತಿ ಎಲ್ಲ ವಿಡಿಯೋ ಮಾಡೋಕೆ. ಆದ್ರೆ ನಾವು ದೇವಸ್ಥಾನದ ಮುಖ್ಯಸ್ಥರನ್ನೇ ಭೇಟಿ ಮಾಡಿ ಪರ್ಮಿಷನ್ ತೆಗೆದುಕೊಂಡು ಆಕ್ಚುಲಿ ಇಲ್ಲಿಯ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಹಾಗೆ ಸಂಪೂರ್ಣವಾದಂತ ಮಾಹಿತಿ ಎಲ್ಲಿ ಸಿಗುತ್ತೆ, ರೇಟ್ ಏನು, ಎಷ್ಟೊತ್ತಿಗೆ ಹೋಗ್ಬೇಕು, ವಾರದಲ್ಲಿ ಯಾವತ್ತು ಸಿಗುತ್ತೆ, ಎಲ್ಲದರ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ಹೊತ್ತು ತಂದಿದ್ದೇನೆ. ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಷ್ಟಪಟ್ಟು ಒಂದು ದಿನ ಪರ್ಮಿಷನ್ ತಕೊಂಡು ಮತ್ತೊಂದು ದಿನ ಹೋಗಿ ಈ ಒಂದು ವಿಡಿಯೋನ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ, ಹಾಗೆ ಶ್ರೀ ವೆಂಕಟೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಅನ್ನು ಕೂಡ ಮಾಡಿ, ಒಂದು ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಈ ಒಂದು ಪುಣ್ಯಕ್ಷೇತ್ರ ಎಲ್ಲಿ ಇದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ಆಕ್ಚುಲಿ ಫಸ್ಟ್ ಮುಖ್ಯಸ್ಥರನ್ನ ಮಾತಾಡಿಸ್ಕೊಳ್ಳೋಣ. ಆನಂತರ ಇಲ್ಲಿ ಲಡ್ಡು ತೆಗೆದುಕೊಳ್ತಾ ಇರ್ತಕ್ಕಂಥ ದೇವರ ಒಂದು ಪ್ರಸಾದ ಲಡ್ಡನ್ನ ತೆಗೆದುಕೊಳ್ತಾ ಇರತಕ್ಕಂಥ ಜನರನ್ನು ಕೂಡ ಮಾತಾಡ್ಸೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಜಯಂತಿ. ಮೇಡಮ್, ಈ ದೇವಸ್ಥಾನದ ಹೆಸರು ಅಂತ ಹೇಳಿ ಮೇಡಮ್. ತಿರುಮಲ ತಿರುಪತಿ ದೇವಸ್ಥಾನ. ತಿರುಪತಿ ದೇವಸ್ಥಾನ ಮೇಡಮ್, ಇದು ತಿರುಪತಿ ಇರೋದಲ್ವಾ? ಇಲ್ಲಿ ಬೆಂಗಳೂರು ಇದೆಯಾ? ಇದು ಬ್ಯಾಂಗ್ಳೂರ್ನಲ್ಲಿನೂ ಬ್ರಾಂಚ್ ಇದೆ ತಿರುಮಲ ತಿರುಪತಿ ದೇವಸ್ಥಾನ. ಯಾವ ಏರಿಯಾದಲ್ಲಿ ಮೇಡಮ್? ಇಲ್ಲಿ ಮಲ್ಲೇಶ್ವರಂ 16th ಕ್ರಾಸ್. ಮಲ್ಲೇಶ್ವರಂ 16th ಕ್ರಾಸ್ ಅಲ್ಲಿ. ಹೌದೌದು. ಎಷ್ಟು ವರ್ಷದಿಂದ ಇದೆ ಮೇಡಮ್ ಇದು? ಇದು ಆಲ್ರೆಡಿ ಇಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ 60 ವರ್ಷದಿಂದ. 60 ವರ್ಷದಿಂದ ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಇದೆಯಾ? ಹೌದೌದು ಮೇಡಮ್, ಇಲ್ಲಿ ಒಂದು ವಿಶೇಷ ಏನಂತಂದ್ರೆ ತುಂಬಾ ಜನ ಲಡ್ಡು ಅಂದ್ರೆ ತಿರುಪತಿ ಅಂತಂದ್ರೆ ತಿರುಪತಿ ಲಡ್ಡುಗೆ ಪ್ರಸಿದ್ಧಿ. ಆ ಲಡ್ಡು ತಗೋಬರಕ್ಕೆ ಎಷ್ಟು ಜನ ಹೋಗ್ತಾರೆ. ಆದ್ರೆ ಆ ಲಡ್ಡು ಮಲ್ಲೇಶ್ವರಂನಲ್ಲಿ ಇರುವಂತ ಈ ದೇವಸ್ಥಾನದಲ್ಲಿ ಸಿಗ್ತಾ ಇದೆ ಅಂತ ತುಂಬಾ ಬೆಳಿಗ್ಗೆಯಿಂದ ಜನ 6 ಗಂಟೆಯಿಂದನೂ ಬಂದು ಕಾಯ್ಕೊಂಡಿದ್ದಾರೆ. ಇದು ಎಷ್ಟು ವರ್ಷದಿಂದ ಈ ತರ ಲಡ್ಡು ಕೊಡ್ತಾ ಇದಾರೆ ಮೇಡಮ್? ಇಲ್ಲಿ 40 ವರ್ಷದಿಂದ ಲಡ್ಡು ತರಿಸ್ತಾ ಇದ್ದಾರೆ ತಿರುಮಲನಿಂದ. ತಿರುಪತಿಯಿಂದನೇ ಬರೋ ಲಡ್ಡು? ಹೌದೌದು. ಇಲ್ಲಿ ಯಾವ್ದು ಮಾಡಲ್ಲ? ಮಾಡಲ್ಲ. ಸೊ ಇಲ್ಲಿ ಸ್ವಾಮಿ ದರ್ಶನ ಆಗಿದ್ಮೇಲೆ, ಇಲ್ಲಿ ದೇವಸ್ಥಾನ ಇದೆ ಸ್ವಾಮಿದು? ಹೌದು. ಸೊ ದರ್ಶನ ಆಗಿದ್ಮೇಲೆ ಇಲ್ಲಿ ಪ್ರಸಾದ, ಲಡ್ಡು ಪ್ರಸಾದ ತಗೊಂಡು ಎಲ್ಲ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸೆಂಥಿಲ್ ಕುಮಾರ್ ಅಂತ. ನಾವು ಇಲ್ಲಿ ಯಶವಂತಪುರ ಸರ್. ಇದು ತಿರುಪತಿ ಹೋಗಕ್ ಆಗ್ತಾ ಇಲ್ಲ ಅಂತ ಈ ದೇವಸ್ಥಾನಕ್ಕೆ ಬಂದಿದೀವಿ. ತುಂಬಾ ಖುಷಿ ಆಯ್ತು. ತಿರುಪತಿ ಹೋಗಿದ್ರೆ ಸಿಕ್ಕಿರೋ ಲಡ್ಡು ಇಲ್ಲಿಂದ ಸಿಗ್ತಾ ಇದೆ. ತುಂಬಾ ಆಶೀರ್ವಾದ ಇಲ್ಲೇ ನಂಗೆ ಸಿಕ್ಕಾಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಈಗ ತಿರುಪತಿಗೆ ಹೋಗ್ಬೇಕಾಗಿತ್ತು ಲಡ್ಡು ತರಕ್ಕೆ, ಇಲ್ಲೇ ಸಿಗ್ತಿರೋದು ಒಳ್ಳೇದಾ? ಅಯ್ಯೋ ಸರ್, ತುಂಬಾ ಒಳ್ಳೇದಾಯ್ತು ಸರ್ ನಮ್ಗೆ. ಆಮೇಲೆ ತಿರುಪತಿಲಿ ಇರುವಷ್ಟು ರೇಟ್ ಇದೆಯಾ ಸರ್? ಅದೇ ಸರ್, ತಿರುಪತಿಲಿ ಏನ್ ಫೆಸಿಲಿಟಿ ಎಲ್ಲ ಇದೆ ಸರ್. ಇಲ್ಲಿ ಬರೀ 50 ರೂಪಾಯಿ ಸರ್. 50 ಸರ್. ತಿರುಪತಿ ಲಡ್ಡು ವರ್ಲ್ಡ್ ವೈಸ್ ಫೇಮಸ್. ಹೌದು, ಬರೀ 50 ರೂಪಾಯಿ ಸಿಗ್ತಾ ಇದೆ. ಅಯ್ಯೋ ಸರ್, ತುಂಬಾ ಖುಷಿ ಆಯ್ತು ನಮ್ಗೆ, ಹೇಳಕ್ಕೆ ಆಗ್ತಾ ಇಲ್ಲ. ತುಂಬಾ ಖುಷಿ ಆಗ್ಬಿಟ್ಟಿದ್ದೀರಿ? ಹೌದು ಸರ್. ತಿಂದ್ರಿ ಎಷ್ಟು ಖುಷಿ ಆಗ್ತಿರೋ ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬೆಳಿಗ್ಗೆ ಎಷ್ಟೊತ್ತು ಬಂದಿದ್ದೀರಿ ಸರ್? ನಮ್ದು ಏನು 20 ನಿಮಿಷದಲ್ಲಿ ದರ್ಶನ ಆಯ್ತು ಸರ್ ನಮ್ದೆ. ಹೌದೌದು. ಹೌದು ಸರ್, ಅಷ್ಟೇ ಸರ್. ಸರ್ ಒಬ್ರಿಗೆ 2 ಕೊಡ್ತಾರೆ. ನಮ್ ಕಸಿನ್ ತಮಿಳ್ನಾಡಿಂದ ಬಂದಿದ್ದಾರೆ ಅವರು. ಅವ್ರು ತುಂಬಾ ಖುಷಿ ಆಯ್ತು ನಮ್ಗೆ. ಅವ್ರು ನೋಡಿ ಎಷ್ಟು ಖುಷಿಯಲ್ಲಿ ಇದಾರೆ ಅಂತ. ತಿರುಪತಿಗೆ ಹೋಗಿಲ್ಲ, ಬಟ್ ಇಲ್ಲೇ ತಗೊಂಡ್ಬಿಟ್ಟಿದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರ. ಹೌದು. ಅಂದ್ರೆ ಈಗ ಕೆಲವರು ತಿರುಪತಿಗೆ ಹೋಗದಿದ್ದವರು ಇಲ್ಲಿ ಬಂದು ತಗೋತಾರ, ಅಥವಾ ತಿರುಪತಿಗೆ ಹೋಗಿ ಕೂಡ ಇಲ್ಲಿ ಬಂದು ತಗೋತಾರ ಲಡ್ಡುನ? ತಿರುಪತಿಗೆ ಹೋಗಿ ಅಲ್ಲಿಂದ ತಗೊಳ್ತಾ ಇದ್ದಾರೆ. ಇಲ್ಲಿ ಶನಿವಾರ ಬರೋದ್ರಿಂದ ತುಂಬಾ ಅಪೂರ್ವವಾಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ತುಂಬಾ ದೂರನಿಂದ KR ಪುರಂ, ವೈಟ್ ಫೀಲ್ಡ್ ಮತ್ತು ತುಮಕೂರಿನಿಂದ, ಕೋಲಾರನಿಂದ, ಮೈಸೂರಿಂದ, ಬೆಂಗಳೂರು, ಇದು ಚಾಮರಾಜನಗರದಿಂದ ಬರ್ತಿದ್ದಾರೆ ಮೇಡಮ್. ಹೌದು. ತುಂಬಾ ಅಂದ್ರೆ ತುಂಬಾ ಜನ ಈ ಲಡ್ಡು ಪ್ರಸಾದ ತಿರುಪತಿಗೆ ಹೋಗಕ್ಕಾಗದಿದ್ರೆ ಇಲ್ಲೇ ಬಂದು ತಗೋತಾರೆ. ಹೌದು. ಯಾಕೆಂದ್ರೆ ಅಲ್ಲಿಂದಾನೆ ಬರೋ ಪ್ರಸಾದ ಇದು. ಇಲ್ಲೇನು ಮಾಡಲ್ಲ. ಈಗ ಲಡ್ಡು ಪ್ರಸಾದಕ್ಕೆ ಅಷ್ಟೊಂದು ಸಾವಿರಾರು ಜನ ಬರ್ತಾರೆ ಮೇಡಮ್. ಬೆಳಿಗ್ಗೆ ಎಷ್ಟೊತ್ತು ಶುರು ಆಗುತ್ತೆ ಮೇಡಮ್? ಬೆಳಗ್ಗೆ 6:30 ಶುರು ಆಗುತ್ತೆ. ಸಾಟರ್ಡೆ ಮಾತ್ರ ಲಡ್ಡು ಪ್ರಸಾದ? ಹೌದು. ಬೆಳಿಗ್ಗೆ 6:30ಗೆ ಕೊಡ್ತಾರೆ? ಹೌದು. ಅಷ್ಟೊತ್ತಿಗೆ ಕ್ಯೂ ಬಂದು ನಿಂತ್ಬಿಟ್ಟಿರ್ತಾರೆ ಜನ. ಬೆಳಗ್ಗೆ ನಮ್ದು ದೇವಸ್ಥಾನ 5 ಗಂಟೆಗೂ ಓಪನ್ ಆಗತ್ತು. ಸುಪ್ರಭಾತ ದರ್ಶನ ಆಗುತ್ತೆ ಬೆಳಗ್ಗೆ 5 ಗಂಟೆಗೂ. ಸುಪ್ರಭಾತ ದರ್ಶನ ಆಗಿದ್ಮೇಲೆ ಕ್ಯೂ ನಲ್ಲಿ ನಿಂತ್ಕೊಂಡು 6:30 ಲಡ್ಡು ತಗೊಳ್ತಾರೆ. ನಮಸ್ತೆ, ನಾನು ಶೇಷಾದ್ರಿಂದ ಹೇಳ್ಬಿಟ್ಟು, ನಮ್ಮ ಶೇಷಾದ್ರಿ MR ಅಂತ ಹೇಳ್ಬಿಟ್ಟು, ನಾನು ರಿಟೈರ್ಡ್ ಪ್ರಿನ್ಸಿಪಲ್ ಆಗಿದ್ದೆ. ಇಲ್ಲಿ ಸುಮಾರು 3-4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನಂತಾರೆ, ದರ್ಶನ ಮಾಡೋಕ್ಕೋಸ್ಕರ. ಆಮೇಲೆ ಇಲ್ಲಿ ಪ್ರಸಾದ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ಒಬ್ಬರಿಗೆ ಒಂದೊಂದು ಹೇಳ್ಬಿಟ್ಟು. ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಬರೀ ನಗದು ರೂಪದಲ್ಲಿ ಅವರು ಹಣವನ್ನು ತೆಗೆದುಕೊಂಡು ಅವರು ಏನಂತಾರೆ ಪ್ರಸಾದ ಕೊಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಕಸಿ ಬಿಸಿ ಆಗುತ್ತೆ. ಏನಂದ್ರೆ ಎಲ್ಲ ಕಡೆನೂ
ಈಗ ಆನ್ಲೈನ್ ಡಿಜಿಟಲ್ ಪೇಮೆಂಟ್ ಇರೋದ್ರಿಂದ ಈ ಎಲ್ಲರೂ ಕ್ಯಾಶ್ ತರೋದಕ್ಕೆ ಆಗಲ್ಲ. ಹಾಗಾಗಿ ಆ ಕ್ಯಾಶ್ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಎಸ್ಪೆಷಲಿ ಪ್ರಸಾದ ತೆಕ್ಕೊಳಕ್ಕೆ ಮಾತ್ರ ಅಲ್ಲಿ ನಿಮಗೆ ಕೌಂಟ್ರಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಹುಂಡಿಗೆಲ್ಲ ಆನ್ಲೈನ್ ಅಂತೇಳಿ ಮಾಡಿದ್ದಾರೆ ಡಿಜಿಟಲ್ ಪೇಮೆಂಟ್, ಇಲ್ಲಿ ಮಾತ್ರ ಮಾಡಿಲ್ಲ. ಆಮೇಲೆ ಸ್ವಲ್ಪ ಅದು ಇಕ್ಕಟ್ಟಾದ ಪ್ರದೇಶ ಇದೆ. ಪ್ರಸಾದ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಲ್ಲಿ ತಿರುಪತಿದಲ್ಲಿ ಏನು 50 ರೂಪಾಯಿ ಕಲೆಕ್ಟ್ ಮಾಡ್ತಾರೆ, ಇಲ್ಲೂ ಕೂಡ ಅದೇ ರೀತಿಯಲ್ಲಿ ತಿರುಪತಿಲಿ ಏನು 50 ರೂಪಾಯಿ Yes. ತಗೋತಾರೆ, ಲಡ್ಡು ಪ್ರಸಾದ ಹೌದು. ಇಲ್ಲಿ 50 ಇಲ್ಲ ಸೇಮ್ ನೀವೀಗ ಲಡ್ಡು ತಗೊಳಕ್ಕೆ ಅಂತ ಇದಿಲ್ಲ. ಲಡ್ಡು ಹೌದು ಲಡ್ಡು ಈಗ ತಿರುಪತಿಲಿ ಸಿಗ್ತಾರೋ ಲಡ್ಡು ಮಲ್ಲೇಶ್ವರಂ TTD ಸಿಗ್ತಾ ಇರೋದು ಎಷ್ಟು ಉಪಯೋಗ ಆಗ್ತಿದೆ ಸರ್? ಇಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಹೋಗಕ್ಕಾಗ್ತಿದ್ರೆ ಇಲ್ಲ ಹೌದು ಅಲ್ಲಿ ಆಗದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇಲ್ಲೇ ಬಂದು ದರ್ಶನ ಮಾಡಿಕೊಂಡು ಒಂದು ಪ್ರಸಾದವನ್ನ ನಾವು ಪಡ್ಕೋಬಹುದು. ಯಾಕೆಂದ್ರೆ ಕೊಡ್ತಾ ಇರೋದು ಚೆನ್ನಾಗಿದೆ. ಯಾಕೆಂದ್ರೆ ಗುಣಮಟ್ಟ ರೂಪದಲ್ಲಿದೆ. ಅಲ್ಲಿ ಏನು ಯಾವ ರೀತಿ ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ಎಷ್ಟೊತ್ತು ಬಂದು ನಿಂತ್ಕೊಂಡಿದ್ದೀರಿ ಲೈನಲ್ಲಿ? ಅಲ್ಲಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಾಮಾನ್ಯವಾಗಿ ರಶ್ ಜಾಸ್ತಿ ಇರುತ್ತೆ. ಶನಿವಾರ ಮಾತ್ರ ಕೊಡೋದಂತೆ. ಶನಿವಾರ ಆಗಿರೋದ್ರಿಂದ ರಶ್ ಜಾಸ್ತಿ ಇರುತ್ತೆ. ಆ ಲಡ್ಡು ಬರೀ ಶನಿವಾರ ಮಾತ್ರ ಕೊಡೋದ್ರಿಂದ ಇಲ್ಲಿ ರಶ್ನು ಜಾಸ್ತಿ ಇದೆ. ಮತ್ತೆ ಇಲ್ಲಿ ಅದು ಸಾಮಾನ್ಯ, ಅದು ಸರ್ವೇ ಸಾಮಾನ್ಯ. ಅಕ್ಕ ನಮಸ್ತೆ. ನಮಸ್ತೆ, ಅಕ್ಕ, ಎಲ್ಲಿಂದ ಬಂದಿದ್ದೀರಾ? ನಾವು ಕೆಂಗೇರಿಯಿಂದ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀರಾ ಅಕ್ಕ? ಇಲ್ಲಿ ತಿರುಪತಿ ಲಡ್ಡು ತಗೊಳಕ್ ಬಂದಿದ್ದೀವಿ. ಎಲ್ಲಿ ತಗೊಳಕ್ ಬಂದಿದ್ದೀರಾ? ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ. ಮಲ್ಲೇಶ್ವರಮಲ್ಲಿ ತಿರುಪತಿ ದೇವಸ್ಥಾನ ಇದೆಯಾ? ಹೌದು ಇದೆ. ಅಲ್ಲಿ ತಿರುಪತಿ ಲಡ್ಡು ಕೊಡ್ತಾ ಇದ್ದೀರಾ? ಹೌದು ಕೊಡ್ತಾ ಇದ್ದಾರೆ. ಅಲ್ಲಿ ನಾವು ಒಂದು 1/4 ಗಂಟೆ ಅಷ್ಟೇನೆ ನಮ್ಗೆ ದರ್ಶನ ಆಯ್ತು. ಇಲ್ಲಿ ಲಡ್ಡುನು ಪ್ರಸಾದನ ಕೊಡ್ತಾ ಇದ್ದಾರೆ. ತಿರುಪತಿಯಲ್ಲಿ ಸಿಗೋ ಸೇಮೇನೆ ಇಲ್ಲಿ ಸಿಗ್ತಾ ಇದೆ. ಎಷ್ಟು ಒಂದು ಲಡ್ಡುಗೆ? 50 ರೂಪಾಯಿ ಒಂದು ಲಡ್ಡು ಸೇಮ್ ಅದೇ ತರದಲ್ಲಿ. ತಿರುಪತಿಲಿ ಸಿಗ್ಬೇಕಾದ ಲಡ್ಡು ಬೆಂಗಳೂರಲ್ಲಿ ಸಿಗ್ತಾ ಇರೋದು ಎಷ್ಟು ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. ನಾವು ಅಲ್ಲಿಗೆ ಹೋಗ್ದಿರು ಇಲ್ಲೇ ದೇವ್ರ ದರ್ಶನ ಆಗ್ತಾ ಇದೆ. ಮತ್ತೆ ಅದೇ ಪ್ರಸಾದನು ಇಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಸಂತೋಷ ಆಗ್ತಾ ಇದೆ. ನಾವು 2 ಲಾಡು ತಗೊಂಡ್ವಿ. ಒಬ್ರಿಗೆ 2 ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಎರಡೆರಡು. 2 ಕೊಡ್ತಾ ಇದ್ದಾರೆ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಸೇಮ್ ತಿರುಪತಿ ಲಡ್ಡು ಇದೆ. ಸೇಮ್ ಅದೇ ತರನೇ ಇದೆ, ಅದೇ ಮಾದರಿಲೇ ಇದೆ. ದೇವಸ್ಥಾನ ಕೂಡ ಅಷ್ಟೇ ಇದಾಗಿದೆ. ಬಹಳ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬಹಳ ಖುಷಿ ಆಯ್ತು ಮನಸ್ಸಿಗೆ. ಡೈಲಿ ಇದು ಲಡ್ಡು ಕೊಡಲ್ಲ, ಶನಿವಾರ ದಿನ ಒಂದು ಮಾತ್ರ, ಒಂದ್ ದಿವಸ ಮಾತ್ರ. ಒಂದೇ ದಿನ. ಹೌದು. ಒಂದು ಲಡ್ಡುಗೆ ಎಷ್ಟು ರೂಪಾಯಿ ಇದೆ ಮೇಡಮ್? 50 ರೂಪಾಯಿ ಒಂದು ಲಡ್ಡು. ಅಲ್ಲಿ ತಿರುಪತಿಲಿ ಎಷ್ಟಿದೆ ಮೇಡಮ್? ಸೇಮ್ ಕಾಸ್ಟೇ ಇರುತ್ತೆ. ಅಂದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ತಿರುಪತಿ ನಾವು ಇಲ್ಲಿ ಕರ್ನಾಟಕ ಎಲ್ಲ ಡಿವೋಟೀಸ್ಗೆಲ್ಲ ಲಡ್ಡು ಪ್ರಸಾದ ಸಿಗ್ಬೇಕಂತ ಇಲ್ಲೇ ಸಿಗ್ಬೇಕು ಅಂತ ಅಲ್ಲೆಲ್ಲ ಎಲ್ಲರಿಗೂ ಭಕ್ತಾದಿ ದರ್ಶನ ಆಗಿದ್ಮೇಲೆ ಕೊಡ್ತಾ ಇರೋದು. ಅಂದ್ರೆ ತಿರುಪತಿಲೂ ಸಿಗೋ ಲಡ್ಡು ಇಲ್ಲೇ ಸಿಗುತ್ತೆ, ಅಲ್ಲೇ ಸ್ಟ್ರೈಟ್ ಇದೆ, ಇಲ್ಲೂ ಅಷ್ಟೇ ಅಷ್ಟೇ rate. ಏನು ಚೇಂಜಸ್ ಇಲ್ಲ. ಅಂದ್ರೆ ಅಲ್ಲಿ ತುಂಬಾ ರಶ್ ಇರುತ್ತೆ, ತುಂಬಾ ಜನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಬ್ರಾಂಚ್ ಮಾಡಿದ್ದಾರೆ. ಅವರು ಶನಿವಾರ ಸ್ವಾಮಿ ದರ್ಶನ ಮಾಡ್ಕೋಬೇಕಂತ ಜನ ಬರೋದು. ದರ್ಶನ ಬರ್ತಾರು. ಬಂದ್ಬಿಟ್ಟು ಸ್ವಾಮಿ ಪ್ರಸಾದ ಆಗಿದ್ಮೇಲೆ ಲಾಡು ತಗೊಳ್ಳೋದು. ಅದು ಲಡ್ಡು ತಗೊಳಕ್ಕೆ ಏನ್ ಮೇಡಮ್, ಒಬ್ಬೊಬ್ಬರಿಗೆ ಒಂದೇ ಕೊಡ್ತಾ ಇರೋದು, 2 ಕೊಡ್ತಾ ಇರೋದು ಅವರು. ಹೌದೌದು. ಆದ್ರೆ ಚಿಕ್ಕ ಮಕ್ಕಳು ಅವ್ರ ಮಕ್ಕಳನ್ನೆಲ್ಲ ಲೈನ್ ನಿಲ್ಸ್ಕೊಂಡು ಕ್ಯೂ ಅಲ್ಲಿ 2, 4, 6, 8 ತಗೊಂಡು ಹೋಗ್ತಾರೆ. ಏನ್ ಅಷ್ಟು ಪ್ರೀತಿ ಮೇಡಮ್ ಲಡ್ಡು ಮೇಲೆ ಜನಗಳಿಗೆ, ಅಷ್ಟೊಂದು ಪ್ರೀತಿ. ಅಂದ್ರೆ ಲಡ್ಡು ಅಂದ್ರೇನೆ ಒಂದು ಬ್ಲೆಸ್ಸಿಂಗ್ ತರ. ಅದ್ರಲ್ಲೇ ದೇವ್ರ ಶಕ್ತಿ ಇದೆ ಅಂತ. ಸೊ ಆ ಲಡ್ಡು ಪ್ರಸಾದ ತಗೋಬೇಕಂತಾನೆ ಎಷ್ಟು ಅವ್ರು 100 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ದೂರ ಇದ್ರೇನು ಬಂದ್ಬಿಟ್ಟು ತಗೊಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈ ತಿರುಪತಿ ಲಡ್ಡು ಅದ್ರಲ್ಲೇ ತಿರುಪತಿ ಪರಮಾತ್ಮ ಇದೆ ಅನ್ನೋ ಜನಗಳು. ಹೌದೌದು. ಅದನ್ನ ನಾವು ನೋಡ್ತೀವಿ, ಏನ್ ಪ್ರೀತಿಯಿಂದ 4, 5 ಏನ್ ಬಿದ್ದು ತಗೋತಾರಲ್ಲ ಲೈನ್ ಕ್ಯೂ ಅಲ್ಲಿ ನಿಂತ್ಕೊಂಡು. ತುಂಬಾ ಜನ ಬೆಳಗ್ಗೆ ಉಪವಾಸ ಮಾಡ್ತಾರು. ಸೊ ಬಂದ್ಬಿಟ್ಟು ಪ್ರಸಾದ ತಗೊಂಡು ಆಮೇಲೆ ಊಟಕ್ಕೂ ಹೋಗ್ಬಿಟ್ಟು ಮನೆಯಲ್ಲಿ ಊಟ ಮಾಡ್ಕೊಳ್ತಾರೆ. ಶನಿವಾರ ದಿವಸ ಲಡ್ಡು ತಗೊಳಕ್ಕೋಸ್ಕರ ಉಪವಾಸ ತುಂಬಾ ಜನ ಆ ತರಾನು ಇರ್ತಾರೆ. ದೇವಸ್ಥಾನ ಬರೋರೆಲ್ಲ ತಿರುಪತಿಲಿ ಹೇಗೆ ಒಂದು ಆಚರಣೆ ಮಾಡ್ತಾರೆ, ಇಲ್ಲಿನೂ ಅದೇ ತರ ಇರ್ತಾರೆ. ಸ್ವಲ್ಪ ಜನ ಆ ತರಾನೇ ಬರೋದು.